ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. CWMA ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಲು ಈಗ ಸರ್ಕಾರ ಪ್ಲಾನ್ ಮಾಡಿದೆ. ಕೇಂದ್ರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಈ ಸಂಬಂಧ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಸಿಎಂ DK ಶಿವಕುಮಾರ್. ಸರ್ವಪಕ್ಷ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸರ್ವಪಕ್ಷ ಸಭೆ ಆಗತ್ತೆ, ಆ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಲಾಗತ್ತೆ. ಕಾನೂನು ತಜ್ಞರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಪ್ರೀಂ ಅಲ್ಲಿ ವಾದವನ್ನ ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಮನವಿಯನ್ನು ಸಲ್ಲಿಸಬೇಕು, ಅಲ್ಲಿ ನಮ್ಮ ಕಡೆಯಿಂದ ಯಾವ ರೀತಿಯಾಗಿ ವಾದ ಇರಬೇಕು ಅನ್ನೋದ್ರ ಬಗ್ಗೆ ತಜ್ಞರ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ತದನಂತರ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಇದು ಒಂದು ಅವಕಾಶ, ಇದು ಕೊನೆಯ ಆಪ್ಷನ್. ಎರಡೂ ಕಡೆಯಿಂದ ಕರ್ನಾಟಕಕ್ಕೆ ಹಿನ್ನಡೆ ಆಗಿದೆ. ಬಟ್ ಇಲ್ಲಿ ಸುಪ್ರೀಂ ಏನು ಮಾಡುತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ಸುಪ್ರೀಂ ಕೋರ್ಟ್ಗೆ ಒಂದು ಅವಕಾಶ ಇರೋದ್ರಿಂದಾಗಿ ಈಗ ನೋಡಿ, ಕಾನೂನಿನ ರೀತಿಯಲ್ಲಿ ನಮ್ಮ ನೀರನ್ನು ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಮಾತುಕತೆಗೆ ಅಂತೂ ಬರ್ತಾ ಇಲ್ಲ ಅವರು. ಏನೇ ಆದರೂ ಕೂಡ ಮಾತುಕತೆ ಮುಖಾಂತರ ಅದನ್ನು ಬಗೆಹರಿಸ್ಕೊಳ್ಬಹುದು. ಇಲ್ಲಿ ತನಕ ಆಗೇ ಇಲ್ಲ. ಸೊ ಈಗ ಕಾನೂನಿನ ರೀತಿಯಲ್ಲಿ ಕಾನೂನಿನ ಮುಖಾಂತರ ಸುಪ್ರೀಂಗೆ ಮೇಲ್ಮನವಿಯನ್ನು ಸಲ್ಲಿಸಿ ಬಿಡಕ್ಕೆ ಆಗಲ್ಲ ಅಂಥೇಳಿ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಿ ವಾಸ್ತವ ಸ್ಥಿತಿಯನ್ನು ಅಲ್ಲಿ ಅರ್ಥ ಮಾಡಿಸಿ ಕಾನೂನಿನ ರೀತಿಯಲ್ಲಿ ಗೆಲ್ಲಬೇಕಾಗತ್ತೆ. ಇದು ಸಾಧ್ಯನಾ? ಸಾಧ್ಯ ಇದೆ, ಬಟ್ ಗೊತ್ತಿಲ್ಲ. ಕಾನೂನು, ಸಾಮಾಜಿಕ ಮತ್ತು ರಾಜಕೀಯ ಆಯಾಮಗಳಲ್ಲಿ ಹೋರಾಟಕ್ಕೆ ಪ್ಲಾನ್ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. CWRC, CWMA ಆಗಿರಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾಗಿ ಕಾನೂನಿನ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನೋದು CWRC, CWMA ಆ ತೀರ್ಪನ್ನು ಪ್ರಶ್ನಿಸಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದು. ಸಾಮಾಜಿಕವಾಗಿ ರೈತರ ಹಿತ ಕಾಯುವಂತಹ ನಿಟ್ಟಿನಲ್ಲಿ ಬಹಿರಂಗ ಹೋರಾಟ ಇರುತ್ತೆ. ಬಿಜೆಪಿ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆಗೆ ಪ್ಲಾನ್ ಮಾಡಲಾಗಿದೆ ಅನ್ನೋದು. ಇಲ್ಲಿ ರಾಜಕೀಯ ಅನ್ನೋದಕ್ಕಿಂತ ರೈತರ ಪರವಾಗಿ ಹೋರಾಟ ಇರಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಜೊತೆಗೆ ಈಗ ತಿಮ್ಮೇಗೌಡರಿದ್ದಾರೆ. ಈಗ ಪದೇ ಪದೇ ಹೋರಾಟ ಆಗ್ತಾ ಇದ್ರು ಕೂಡ ಹೋರಾಟಕ್ಕೆ ಮಣಿಯುವಂಥ ಕೆಲಸ ಕಾರ್ಯ ಆಗ್ತಾ ಇಲ್ಲ. ಅದರ ಜೊತೆಗೆ ಕೇಂದ್ರದಲ್ಲಿ ಯಾವುದೇ ರೀತಿಯಾಗಿ ನಮ್ಮ ವಾದ ಆದರೂ ಕೂಡ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಎರಡನೇ ಬಾರಿಗೆ ಹಿನ್ನಡೆ ಆಗಿದೆ. ಈಗ ಏನೇ ಇದ್ರೂ ಕೂಡ ಆಪ್ಷನ್ ಇರೋದು ಕಾನೂನಿನ ಮುಖಾಂತರ ಹೋರಾಟ ಮಾಡಬೇಕು ಅಂತ ವಿಚಾರ. ಸೊ ಈಗ ಹೇಗೆ ಕಾನೂನಿನ ಮುಖಾಂತರ ಯಾವ ರೀತಿಯಾಗಿ ಹೋರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ, ಅಲ್ಲಿ ಏನಾದರೂ ನ್ಯಾಯ ಸಿಗುವಂಥ ಸಾಧ್ಯತೆ ಇರುತ್ತೆ, ಹೇಗೆ ಅಂತ? ಖಂಡಿತವಾಗಿಯೂ ಕಾನೂನಿನ ಮೂಲಕವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಈ ಒಂದು ಎದುರಾಗಿರ್ತಕ್ಕಂಥ ಕಾವೇರಿ ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ಇದೀಗ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿಯವರು ಒಂದು ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಮಾರ್, ಯಾಕಂತ ಹೇಳಿದ್ರೆ ಇದು ಒಂದು ರೀತಿ ಸಂಕಷ್ಟದ ಸಮಯ. ಯಾಕಂತ ಹೇಳಿದ್ರೆ ಒಂದು ಕಡೆಯಾಗಿ ತೀವ್ರ ಬರಗಾಲ, ಮತ್ತೊಂದು ಕಡೆಯಾಗಿ ತಮಿಳುನಾಡಿಗೆ ನೀರು ಬಿಡುವಂತೆ CWRC ಮತ್ತು CWMA ಏನು ಆದೇಶವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ತೀರ್ಪನ್ನು ಕೂಡ ಪಾಲಿಸಬೇಕಾದಂಥ ಒಂದು ಅನಿವಾರ್ಯತೆ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಂಕಷ್ಟದಿಂದ ಪಾರಾಗಬೇಕು, ಹೇಗೆ ಪಾರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಕಾನೂನು ತಜ್ಞರ ಜೊತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ ರಾಜ್ಯದಲ್ಲಿ ಎದುರಾಗಿರ್ತಕ್ಕಂಥ ಬರ, ಜನಜಾನುವಾರುಗಳಿಗೆ ಎದುರಾಗಿರ್ತಕ್ಕಂಥ ಕುಡಿಯುವ ನೀರಿನ ಅಭಾವ, ಮತ್ತೊಂದು ಕಡೆಯಾಗಿ ಸದ್ಯದ ಮಟ್ಟಿಗೆ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸಂಕಷ್ಟ, ಇದೆಲ್ಲದರ ಬಗ್ಗೆಯೂ ಕೂಡ ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಡೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೂ ಕೂಡ ಇದೀಗ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಿದೆ. ಅದಕ್ಕೂ ಮುನ್ನ ಸರ್ವಪಕ್ಷ ಸಭೆಗೆ ಇದೀಗ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ CM ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆಗೆ ಎಲ್ಲ ಪಕ್ಷದ ನಾಯಕರನ್ನು ಕೂಡ ಆಹ್ವಾನ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ರಾಜಕೀಯ, ಕಾನೂನು ಮತ್ತು ಸಾಮಾಜಿಕ ಆಯಾಮಗಳಲ್ಲಿ ಈ ಒಂದು ಸಂಕಷ್ಟದಿಂದ ಪಾರಾಗುವಂಥ ಒಂದು ನಿಟ್ಟಲ್ಲಿ ಇದೀಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ನಂಬರ್ 1, ರಾಜಕೀಯವಾಗಿ ಅಂದರೆ ಸರ್ವಪಕ್ಷ ಸಭೆಗೆ BJP ಮತ್ತು JDS ನಾಯಕರನ್ನು ಆಹ್ವಾನ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ, ನಿಮ್ಮ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, CWRC ಮತ್ತು CWMA ಎರಡೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತವೆ. ಈ ಒಂದು ಆದೇಶವನ್ನು ಯಥಾವತ್ತಾಗಿ ಜಾರಿ ಮಾಡದಂತೆ ಒತ್ತಡವನ್ನು ಏರಬೇಡಿ ಅನ್ನುವಂಥ ಒಂದು ನಿಟ್ಟಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡಿ. ಮತ್ತೊಂದು ಕಡೆಯಾಗಿ ನೀವು ಕೂಡ ಕೇಂದ್ರ ಸರ್ಕಾರದ ಮೇಲೆ
ಒಂದು ಒತ್ತಡವನ್ನು ಏರೋದ್ರ ಮುಖಾಂತರ ಈ ಒಂದು ಸಂಕಷ್ಟದಿಂದ ಪಾರಾಗುವಂಥ ಒಂದು ನಿಟ್ಟಲ್ಲಿ ಏನು ಕೇಂದ್ರ ಸರ್ಕಾರಕ್ಕೆ ಒಂದು ರಾಜ್ಯದಲ್ಲಿ ಎದುರಾಗಿರ್ತಕ್ಕಂಥ ಒಂದು ಅಭಾವದ ಬಗ್ಗೆ ಒಂದು ಮನವರಿಕೆಯನ್ನು ಮಾಡಿಕೊಡಿ ಎನ್ನುವಂಥ ನಿಟ್ಟಲ್ಲಿ ಒಂದು ಮನವಿಯನ್ನು ಮಾಡಿಕೊಡೋದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಸಾಮಾಜಿಕವಾಗಿ ಅಂದರೆ ರೈತರ ಪರವಾಗಿ ನಿಂತು, ಯಾಕಂತ ಹೇಳಿದ್ರೆ ಇದು ತೀವ್ರ ಬರಗಾಲ ಎದುರಾಗಿರ್ತಕ್ಕಂಥದ್ದು. ಈ ಬಾರಿ ಮುಂಗಾರು ಕೂಡ ಸಂಪೂರ್ಣವಾಗಿ ಕೈ ಕೊಟ್ಟಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಹಿಂಗಾರು ಕೂಡ ಕೈಗೊಡುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಏನು ಡ್ಯಾಮ್ನಲ್ಲಿರ್ತಕ್ಕಂಥ ಈ ಒಂದು ಏನು ನೀರಿದೆ ಅದು ಡಿಸ್ಟೋರೇಜ್ ಹಂತಕ್ಕೆ ತಲುಪಿರ್ತಕ್ಕಂಥ ಏನಿಲ್ಲ, ಅದು ಕುಡಿಯುವ ನೀರಿಗೆ ಮಾತ್ರ ಮೀಸಲಿಡಬೇಕು. ಹೀಗಾಗಿ ಅಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಟ್ಟರೆ ಅದು ಎಲ್ಲೋ ಒಂದು ಕಡೆಯಾಗಿ ರೈತರಿಗೆ ಒಂದು ರೀತಿ ಅಭಾವ ಸೃಷ್ಟಿಯಾಗುತ್ತೆ. ಹೀಗಾಗಿ ರೈತರ ಜೊತೆಗೂಡಿ ಈ ಒಂದು ರೀತಿ ಬಹಿರಂಗವಾಗಿ ಹೋರಾಟಕ್ಕೂ ಕೂಡ ಇದೀಗ ಕಾಂಗ್ರೆಸ್ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ಸು ಕೂಡ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಎರಡೂ ಸಂಸ್ಥೆಗಳು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರ BJP ಸರ್ಕಾರದ ವಿರುದ್ಧವೂ ಕೂಡ ಹೋರಾಟಕ್ಕೆ ಇದೀಗ ಕಾಂಗ್ರೆಸ್ಸು ಕೂಡ ಒಂದು ಚಿಂತನೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದಂತೆ ಕಾನೂನು ಮೂಲಕವಾಗಿ ಅಂದರೆ ಕಾನೂನು ಹೋರಾಟ ಹೇಗೆ, ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸೋದ್ರ ಮುಖಾಂತರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ CWRC ಮತ್ತು CWMA ಏನು CWRC ಕೊಟ್ಟಿರ್ತಕ್ಕಂಥ ತೀರ್ಪನ್ನು CWMA ಏನು ಎತ್ತಿಡಿದಿದೆ ಆ ಒಂದು ಆದೇಶವನ್ನು ಹಿಂಪಡೆಯುವಂತೆ ಮರುಪರಿಶೀಲನೆಯನ್ನು ಮಾಡುವಂತೆ ಆ ಒಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ಕೊಡಿ. ಸದ್ಯದ ಮಟ್ಟಿಗೆ ಕರ್ನಾಟಕದ KRS ಡ್ಯಾಮ್ನಿಂದ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನೀವು ಒಂದು ಸೂಕ್ತ ನಿರ್ದೇಶನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಇದೀಗ ಕಾನೂನು ತಜ್ಞರ ಜೊತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ ನಿಮ್ಮೆಲ್ಲ ಡೀಟೇಲ್ಸ್.